ಹಲೋ ಎವ್ರಿವನ್. ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಬಹಳಷ್ಟು ಜನರು ಎಕಾನಮಿ ಸಬ್ಜೆಕ್ಟ್ ಬಗ್ಗೆ ಕೇಳ್ತಾ ಇದ್ರಿ. ಹಾಗಾಗಿ ಇವತ್ತಿನಿಂದ ನಾವು ಎಕಾನಮಿಯನ್ನು ಡೀಟೇಲಾಗಿ ಸ್ಟಡಿ ಮಾಡಲಿಕ್ಕಿದ್ದೇವೆ. ನಾನೇನು ಎಕ್ಸ್ಪರ್ಟ್ ಅಲ್ಲ ಈ ಸಬ್ಜೆಕ್ಟಲ್ಲಿ, ಮೊದಲೇ ಹೇಳ್ತಾ ಇದ್ದೇನೆ. ಆದರೆ ನನಗೆ ಒಳ್ಳೊಳ್ಳೆ ಟೀಚರ್ ಸಿಕ್ಕಿದ್ರು. ನಾನೇನು ಕಲ್ತಿದ್ದೀನೋ ಅದನ್ನು ನಿಮ್ಗೆ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಷ್ಟೇ. ನಾನು ಏನೇನು ತಿಳ್ಕೊಂಡಿದ್ದೀನಿ ಅದನ್ನು ಹೇಳಿ ಪ್ರಯತ್ನ ಅಷ್ಟೇ. ಇದರಲ್ಲಿ ಯಾವುದೇ ಸಬ್ಜೆಕ್ಟಲ್ಲೂ ನಾನು ಎಕ್ಸ್ಪರ್ಟ್ ಅಲ್ಲ. ಈಗಾಗಲೇ ಪೊಲಿಟಿ, ಜಿಯೋಗ್ರಫಿ ನನಗೆ ಗೊತ್ತಿರೋದನ್ನು ಹೇಳ್ತಾ ಇದ್ದೇನೆ. ಹಾಗಾಗಿ ಎಕನಾಮಿ ಸಹ ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ. ಎಷ್ಟೋ ಜನ ಎಕನಾಮಿ ಅಂತಂದರೆ ಬಹಳ ಟಫ್, ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಒಂದು ವಿಷಯ ನೆನಪಿಟ್ಕೊಳ್ಳಿ, ಯು ಪಿ ಎಸ್ ಸಿಯಲ್ಲಿ ಬೇರೆ ಯಾವುದೇ ಸಬ್ಜೆಕ್ಟ್ ತಗೊಳ್ಳಿ, ಅದನ್ನು ನೀವು ಹೊಸದಾಗಿ ನೋಡ್ತಾ ಇರಬಹುದು. ಆದರೆ ಎಕನಾಮಿ ಮಾತ್ರ ನಿಮ್ಮ ಜೀವನದಲ್ಲಿ ಆಲ್ರೆಡಿ ಇದೆ. ಇದು ಬಹಳ ಈಸಿ ಸಬ್ಜೆಕ್ಟು. ಯಾಕೆ ಹೀಗೆ ಹೇಳ್ತಾ ಇದ್ದೇನೆ ನೋಡಿ. ಎಕನಾಮಿ ಇಸ್ ವೆರಿ ಈಸಿ. ವೈ? ಬಿಕಾಸ್ ನಾವೆಲ್ಲ ಸಹ ಚಿಕ್ಕವರಿದ್ದಾಗಿಂದ ಇಲ್ಲಿ ತನಕ ಎಕನಾಮಿಸ್ಟ್ಗಳೇ ನಮ್ಮ ಲೈಫಲ್ಲಿ, ಅಲ್ವಾ? ನೀವು ಯಾವುದೇ ಸ್ಟೇಜಲ್ಲಿರಿ, ಚಿಕ್ಕವರಿದ್ದಾಗ ಮನೇಲಿ ಒಂದು 10 ರೂಪಾಯಿ ಕೊಡ್ತಿದ್ರು ನಿಮಗೆ, ಏನಾದರೂ ತಿನ್ಲಿಕ್ಕೆ ತಗೋ ಅಂತ. ಆವಾಗ ನೀವು ಡಿಸೈಡ್ ಮಾಡ್ತಿದ್ರಿ ಏನು ತಗೋಬೇಕು, 10 ರೂಪಾಯಿಲಿ ಯಾವುದನ್ನು ತೊಗೊಂಡ್ರೆ ಒಳ್ಳೆಯದು, ಮತ್ತು ಅದರಲ್ಲಿ ಎಷ್ಟು ಸೇವ್ ಮಾಡಿ ಇಡಬೇಕು. ಈ ಥರ ಎಷ್ಟೋ ಚಿಕ್ಕ ಮಕ್ಕಳಿದ್ದಾಗಿಂದ ನೀವು ಏನು ಮಾಡ್ತಾಯಿದ್ದೀರಿ, ಸೇವ್ ಮಾಡೋದ್ರ ಬಗ್ಗೆ, ಸ್ಪೆಂಡ್ ಮಾಡೋದ್ರ ಬಗ್ಗೆ ಥಿಂಕ್ ಮಾಡ್ತಾನೇ ಇದ್ದೀರಿ. ಈಗ ನಾನೇ ನಿಮಗೆ 1,000 ರೂಪಾಯಿ ಕೊಟ್ಟೆ ಅಂತಂದರೆ ತಕ್ಷಣ ನೀವು ಏನು ಮಾಡ್ತೀರಿ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ, ಅಲ್ವಾ? 1,000 ರೂಪಾಯಿ ಬಂದಿದೆ ಅಂತಂದರೆ ಅದನ್ನು ಎಷ್ಟು ಸೇವ್ ಮಾಡಬೇಕು, ಎಷ್ಟು ಖರ್ಚು ಮಾಡಬೇಕು, ಅದಾದಮೇಲೆ ಎಲ್ಲಿ ಅದನ್ನು ಹೂಡಿಕೆ ಮಾಡಬೇಕು. ಎಷ್ಟೋ ಜನ ಈಗ ನೀವು ಕಾಲೇಜ್ನಲ್ಲಿ ಇದ್ದೀರಿ ಅಥವಾ ಕಾಲೇಜ್ ಮುಗಿಸಿದ್ದೀರಿ ಅಂತಂದರೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಸಹ ತಿಳ್ಕೊಂಡಿರ್ತೀರಿ. ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಸಹ ನಿಮ್ಗೆ ಗೊತ್ತಿದೆ ಅಂತಂದರೆ ಇದು ಲೈಫು, ಅಲ್ವಾ? ಎಕನಾಮಿ ಅನ್ನೋದು ಲೈಫ್ ಸೈನ್ಸ್ ಥರ ನಾವು ಹೇಳಬಹುದು. ಜೀವನಕ್ಕೆ ಆಲ್ರೆಡಿ ಬೇಕಾಗಿರುವಂಥ ಸಬ್ಜೆಕ್ಟ್ ಇದು. ನಮ್ಮ ಹತ್ರ ಹಣ ಇದೆ ಅಂತಂದರೆ ನಮ್ಮ ಲೈಫಲ್ಲಿ ನಾವು ಎಕನಾಮಿಸ್ಟ್ಗಳೇ. ಆದರೆ ಈ ಯು ಪಿ ಎಸ್ ಸಿ ಅಂತ ಬಂದಾಗ ನಾವು ಅದನ್ನು ಡಿಫಿಕಲ್ಟ್ ಅಂತ ಮೊದಲೇ ಅಂದ್ಕೊಂಡ್ಬಿಟ್ಟಿರ್ತೇವೆ. ಎಕನಾಮಿ ಅಂದಮೇಲೆ ಅದ್ರಲ್ಲಿ ತುಂಬ ಟರ್ಮ್ಗಳು ಬರುತ್ತೆ, ಬೇರೆ ಬೇರೆದು ಬರುತ್ತೆ ಅಂತ. ಹೌದು, ಹೊಸ ಹೊಸ ಟರ್ಮ್ಗಳು ಬರ್ತಾ ಹೋಗುತ್ತೆ. ಆದರೆ ಅದನ್ನು ನಾವು ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಮಾಡಿಕೊಂಡ್ರೆ ಆ ಟರ್ಮ್ಗಳು ಈಸಿನೇ. ಎಷ್ಟೋ ಶಬ್ದಗಳು ಚಿಕ್ಕವರಿದ್ದಾಗ ನಿಮ್ಗೆ ಗೊತ್ತಿರೋದಿಲ್ಲ, ನಿಧಾನ ಡೇ ಟು ಡೇ ಲೈಫಲ್ಲಿ ಬಳಸ್ತಾ ಬಂದಿದ್ದೀರಿ, ಈಗ ಅದು ಈಸಿ ಆಗಿಬಿಟ್ಟಿದೆ. ಅದೇ ಥರ ನಾವು ಸಹ ಎಕನಾಮಿಯಲ್ಲಿ ಬರುವಂಥ ವಿಷಯಗಳನ್ನು ನಿಧಾನವಾಗಿ ಗ್ರಾಸ್ ಮಾಡ್ಕೊಳ್ತಾ ಹೋದರೆ ಈಸಿ ಆಗ್ತಾ ಹೋಗುತ್ತೆ. ಉದಾಹರಣೆ ನೋಡಿ, ಈಗ ಬಜೆಟಿಂಗ್ ಅಂತ ಒಂದು ಟರ್ಮ್ ಬಂತು. ನಿಮಗೆ ಏನೋ ಗೌರ್ಮೆಂಟ್ ಬಜೆಟಿನ ಬಗ್ಗೆ ಹೇಳ್ತಾ ಇದ್ದಾರೆ, ಏನೋ ದೊಡ್ಡದು ಎಷ್ಟೆಷ್ಟೋ ಸಾವಿರಾರು ಕೋಟಿ ರೂಪಾಯಿದು ಅಂತೆಲ್ಲ ಅನಿಸಬಹುದು. ಆದರೆ ನಿಮ್ಮ ಲೈಫಲ್ಲಿ ನೋಡಿ, ನಿಮ್ಮ ಹತ್ರ ಹಣ ಇದೆ ಅಂತಂದರೆ ಈಗ ಒಂದು ಕಡೆ ಯಾವುದೋ ಒಂದು ಕೋಚಿಂಗ್ ತೆಗೆದುಕೊಳ್ತಾ ಇರ್ತೀರಿ, ಎಲ್ಲೋ ಪಿ ಜಿಲಿ ಇರ್ತೀರಿ, ಅಥವಾ ಮನೆಯಿಂದ ಹಣ ಪಡ್ಕೊಳ್ತಾ ಇರ್ತೀರಿ. ಇರೋವಂಥ ಹಣವನ್ನು ರೆಂಟಿಗೆ ಎಷ್ಟು ಕೊಡಬೇಕು, ಫುಡ್ಡಿಗೆ ಎಷ್ಟು ಖರ್ಚು ಮಾಡಬೇಕು, ಮನೆಗೆ ಹೋಗಬೇಕಾದ್ರೆ ಟ್ರಾವೆಲಿಗೆ ಎಷ್ಟು ಅದನ್ನು ಖರ್ಚು ಮಾಡೋದು, ಅಥವಾ ಸೇವ್ ಎಷ್ಟು ಮಾಡಬೇಕು ನಾನು ಇರೋದರಲ್ಲಿ. ಅಂದರೆ ಈಗ ನಿಮ್ಮ ವೈಯಕ್ತಿಕ ಒಂದು ಲೆವೆಲ್ನಲ್ಲಿ ಇರುವಂಥ ಹಣವನ್ನು ನೀವು ಮ್ಯಾನೇಜ್ ಮಾಡ್ತಾ ಇದ್ದೀರಿ. ಅದೇ ರೀತಿ ಸರ್ಕಾರ ಮಾಡಿದರೆ ಅದು ನ್ಯಾಷನಲ್ ಬಜೆಟಿಂಗು. ಸರ್ಕಾರದ ಹತ್ರ ಏನೇನು ಇರುತ್ತೋ ಅದರ ಒಂದು ಆದಾಯ, ಖರ್ಚು, ಅದನ್ನು ನೋಡ್ಕೊಳ್ಳೋದಕ್ಕೆ ನ್ಯಾಷನಲ್ ಲೆವೆಲಲ್ಲಿ ಬಜೆಟಿಂಗ್ ಅಂತ ಹೇಳ್ತೇವೆ, ಅಲ್ವಾ? ಅಂತಂದರೆ ನಮ್ಮ ಹತ್ರ ಇರೋ ರಿಸೋರ್ಸ್ಗಳು, ಮನಿ ಅಂತಂದರೆ ಯಾವಾಗಲೂ ಕಡಿಮೆನೇ, ಎಷ್ಟಿದ್ರೂ ಕಡಿಮೆನೇ ನಮಗೆ, ಅಲ್ವಾ? ಹಣ ಎಷ್ಟಿದ್ರೂ ಕಡಿಮೆನೇ. ಯಾಕಂತಂದರೆ ನಮ್ಮ ಆಸೆಗಳು ಅಷ್ಟು ಜಾಸ್ತಿ ಇದೆ. ಆಸೆ ಜಾಸ್ತಿ ಇರೋದ್ರಿಂದ ಹಣವನ್ನು ಮತ್ತೆ ಮತ್ತೆ ನಾವು ಗಳಿಸ್ತಾ ಹೋಗಬೇಕಾಗತ್ತೆ. ಅದಕ್ಕೋಸ್ಕರನೇ ಇರುವಂಥ ಸ್ಕೇರ್ಸ್ ರಿಸೋರ್ಸ್ಗಳನ್ನು, ಅಂತಂದರೆ ರಿಸೋರ್ಸ್ಗಳು ತುಂಬ ಕಡಿಮೆ ಇರೋದ್ರಿಂದ ಅದನ್ನೇ ಕರೆಕ್ಟಾಗಿ ಅಲೋಕೇಟ್ ಮಾಡ್ಕೊಳ್ಬೇಕು. 10 ರೂಪಾಯಿ ಇದೆ ಅಂತಂದರೆ 10 ರೂಪಾಯಿನೇ ಎಲ್ಲಿ ಹೂಡಿಕೆ ಮಾಡೋದು, ಎಲ್ಲಿ ಸೇವ್ ಮಾಡೋದು, ಅಥವಾ ಎಲ್ಲಿ ಸ್ಪೆಂಡ್ ಮಾಡೋದು. ಬಜೆಟಿಂಗ್ ಅನ್ನೋದು ನಿಮ್ಮ ಲೈಫಲ್ಲಿ ಆಲ್ರೆಡಿ ಇದೆ. ಇನ್ನೊಂದು, ನಿಮ್ಮ ಹತ್ರ 1,000 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ಈಗ 1,000 ರೂಪಾಯಿಲಿ ಒಂದು ಹೊಸ ಫಿಲ್ಮ್ ಬಂದಿದೆ, ಅದರದ್ದೊಂದು ಯಾವುದೋ ಮಲ್ಟಿಪ್ಲೆಕ್ಸಿಗೆ, ದೊಡ್ಡ ಸಿನಿಮಾ ಮಾಲಿಗೆ ಹೋಗ್ತೀರಿ. ಅಲ್ಲಿ ಹೋದರೆ ಒಂದು 500 ರೂಪಾಯಿ ಖರ್ಚಾಗುತ್ತೆ. ಅದ್ರ ಬದಲು ಪಾಲಿಟಿದು ಅಥವಾ ಇದು ಹೀಗೆ ನಾವು ಎಕನಾಮಿದು ಬುಕ್ ತಗೊಳ್ಳೋದು, ಅದಕ್ಕೂ ಒಂದು 500ರಿಂದ 600 ರೂಪಾಯಿ ಇರುತ್ತೆ. ಯಾವುದಕ್ಕೆ ಸ್ಪೆಂಡ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟು, ಅಲ್ವಾ? ನಿಮ್ಮ ಹತ್ರ ಆಪ್ಷನ್ ಇದ್ದಾಗ ಯಾವ ಆಪ್ಷನ್ ಚೂಸ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟು. ಒಂದನ್ನು ಚೂಸ್ ಮಾಡಿದರೆ ಇನ್ನೊಂದನ್ನು ಬಿಟ್ಕೊಡ್ಲೇಬೇಕು, ಅಲ್ವಾ? ಅದಕ್ಕೆ ನಾವು ಆಪರ್ಚುನಿಟಿ ಕಾಸ್ಟ್ ಅಂತ ಕರಿತೇವೆ. ಒಂದು ಆಪ್ಷನ್ ಚೂಸ್ ಮಾಡಿದರೆ ಇನ್ನೊಂದನ್ನು ಬಿಟ್ಕೊಡ್ಬೇಕಾಗತ್ತೆ. ನೀವು ಒಂದು ವೇಳೆ ಒಂದು ಫೋನ್ ತೆಗೆದುಕೊಳ್ಬೇಕಾದ್ರೂ ಏನು ಮಾಡ್ತೀರಿ,
ಕಂಪೇರ್ ಮಾಡ್ತೀರಿ. ಹೊಸದಾಗಿ ಆ್ಯಪಲ್ ತೊಗೊಳ್ಳೋರು ಇದ್ದೀರ ನನಗೆ ಗೊತ್ತಿಲ್ಲ, ಆ್ಯಪಲ್ ಫೋನು ಐಫೋನನ್ನೆಲ್ಲ. ಆದರೆ ಸಾಮಾನ್ಯವಾಗಿ ರಿಯಲ್ಮಿ, ರೆಡ್ಮಿ, ಮೋಟೋ ಇದೆಲ್ಲ ಇರುತ್ತಲ್ವ, ಕಂಪೇರ್ ಮಾಡ್ತೀರಿ. ಕೆಲವೊಂದರಲ್ಲಿ ಕೆಲವೊಂದು ಫೀಚರ್ಸ್ ಚೆನ್ನಾಗಿರುತ್ತೆ, ಬ್ಯಾಟ್ರಿ ಕೆಲವೊಂದರಲ್ಲಿ ಚೆನ್ನಾಗಿದ್ದರೆ ಕೆಲವೊಂದರಲ್ಲಿ ಕ್ಯಾಮ್ರಾ ಚೆನ್ನಾಗಿರುತ್ತೆ. ಆವಾಗ ನೀವು ಬ್ಯಾಟ್ರಿ ಮಾತ್ರ ಚೆನ್ನಾಗಿರೋದು ಇಷ್ಟಪಡ್ತೀರಿ ಅಂತಂದರೆ ಕ್ಯಾಮ್ರಾ ಬಿಟ್ಕೊಡ್ಬೇಕಾಗತ್ತೆ. ಎಲ್ಲ ಇರೋ ಮೊಬೈಲ್ಗಳು ಇರುತ್ತೆ, ಅದಕ್ಕೂ ಕಾಸ್ಟು ಜಾಸ್ತಿ ಇರುತ್ತೆ. ಅಂದರೆ ಇರುವಂಥ ಹಣದಲ್ಲೇ ನಿಮಗೆ ಒಳ್ಳೆ ಮೊಬೈಲ್ ಬೇಕು ಅಂತಂದರೆ ಫೀಚರ್ಗಳನ್ನು ನೀವು ಚೂಸ್ ಮಾಡಬೇಕು. ಒಂದು ಆಪರ್ಚುನಿಟಿ ಬೇಕು ಅಂತಂದರೆ ಇನ್ನೊಂದು ಅವಕಾಶ ಬಿಟ್ಕೊಡ್ಬೇಕು. ಅವಕಾಶ ಬಿಟ್ಕೊಟ್ಟದಕ್ಕೆ ನಾವೇನಂತ ಕರಿತೇವೆ? ಆಪರ್ಚುನಿಟಿ ಕಾಸ್ಟ್ ಅಂತ ಕರಿತೇವೆ. ಅದರ ಜೊತೆ ಹಣ ಇರೋದನ್ನು ನಾವೇನು ಮಾಡ್ತೇವೆ? ಒಂದು ಬ್ಯಾಂಕಲ್ಲಿ ಇಡ್ತೇವೆ, ಕೆಲವರು ಬ್ಯಾಂಕ್ನಲ್ಲಿ ಸೇವ್ ಮಾಡಿಡ್ತಾರೆ, FD ಅಲ್ವಾ. ಕೆಲವರು ಅದನ್ನು ಗೋಲ್ಡಲ್ಲಿ ಹೂಡಿಕೆ ಮಾಡ್ತಾರೆ, ಗೋಲ್ಡನ್ನು ಪರ್ಚೇಸ್ ಮಾಡ್ತಾರೆ. ಅಥವಾ ಈಗಲೇ ಖರ್ಚು ಮಾಡಿಬಿಡೋಣ, ಆಗಿದ್ದಾಗಲಿ ನಾಳೆ ನೋಡಿದವ್ರು ಯಾರು ಅಲ್ವಾ. ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನುವಂಥ ಮನಸ್ಥಿತಿನೂ ಇರುತ್ತೆ. ಹಾಗಾಗಿ ಇರುವಂಥ ಹಣವನ್ನು ಖರ್ಚು ಮಾಡಿಬಿಡೋಣ. ನಾವು ಇವತ್ತು ಬದುಕೋರು, ಜೀವನ ಎಂಜಾಯ್ ಮಾಡಬೇಕು. ಇದನ್ನೆಲ್ಲ ಹಣ ಮಾಡಿಕೊಂಡು ಸೇವ್ ಮಾಡಿ ಮುಂದೊಂದು ದಿನ ಏನೂ ಆಗದೆ ಯಾರು ತಗೊಂಡು ಹೋಗೋರಿದ್ದಾರೆ ಹಣವನ್ನು ಬೇರೆ ಲೋಕಕ್ಕೆ ಅನ್ನುವಂಥ ಮೈಂಡ್ಸೆಟ್ ಅವರು ಈಗಲೇ ಈ ಕ್ಷಣವೇ ಬಂದಿರೋ ಹಣವನ್ನು ಖರ್ಚು ಮಾಡಿಬಿಡ್ತಾರೆ. ಅದಕ್ಕೆ ನಾವು ಎಕನಾಮಿ ಏನಂತ ಕರಿತೇವೆ? ಕನ್ಸಂಪ್ಷನ್ನು, ಸೇವಿಂಗು, ಇನ್ವೆಸ್ಟ್ಮೆಂಟು. ಈಗಲೇ ಖರ್ಚು ಮಾಡಿಬಿಟ್ರೆ ಕನ್ಸಂಪ್ಷನ್ನು, ಒಂದು ವೇಳೆ ಕೆಲವೊಂದು ಕಡೆ ಸೇವ್ ಮಾಡಿಟ್ರೆ ಸೇವಿಂಗು, ಬೇರೆ ಕಡೆ ಇನ್ವೆಸ್ಟ್ ಮಾಡ್ತೀರಿ ಅಂತಂದರೆ ಇನ್ವೆಸ್ಟ್ಮೆಂಟು ಅಲ್ವಾ. ಇನ್ನು ಕೆಲವರು ಹಣವನ್ನು ಹಾಗೆ ಇಟ್ಕೊಂಡು ಮುಂದೊಂದು ದಿನ ವಯಸ್ಸಾದ ಮೇಲೆ ಏನಾದರೂ ಆದರೆ ನಮ್ಮ ನೋಡ್ಕೊಳ್ಳೋರು ಯಾರು ಅಲ್ವಾ. ಜಾಬ್ ಮಾಡೋ ತನಕ ಏನೋ ದುಡ್ಡು ಬರ್ತಾ ಇರುತ್ತೆ, ಜಾಬ್ ಮುಗಿದ ಮೇಲೆ ಯಾರು ನಮ್ಮ ನೋಡ್ಕೊಳ್ಳೋರು? ರಿಟೈರ್ಡ್ ಆದಮೇಲೆ ಮಕ್ಕಳನ್ನಂತೂ ನಂಬ್ಕೊಳ್ಳಿಕ್ಕಾಗಲ್ಲ ಈಗಿನ ಕಾಲದಲ್ಲಿ. ಯಾವ ಮಕ್ಕಳು ಎಲ್ಲಿ ನಮ್ಮನ್ನು ಬಿಟ್ಟು ಹೋಗ್ತಾರೋ ಗೊತ್ತಾಗೋದಿಲ್ಲ. ಹಾಗಾಗಿ ಆ ಒಂದು ಭಯ ಸಹ ಇರುತ್ತೆ. ಅದಕ್ಕೋಸ್ಕರ ಪ್ಲ್ಯಾನಿಂಗ್ ಫಾರ್ ಫ್ಯೂಚರ್ ನಾವು ಹೇಗೆ ಪ್ಲ್ಯಾನ್ ಮಾಡ್ತೇವೋ ನೋಡಿ, ಇನ್ಶೂರೆನ್ಸ್ ಮಾಡಿಸೋದು, ರಿಟೈರ್ಮೆಂಟ್ ಆದಮೇಲೆ ನಮಗೆ ಬೇರೆ ಬೇರೆ ಪೆನ್ಷನ್ ಸ್ಕೀಮ್ಗಳನ್ನು ತೆಗೆದುಕೊಳ್ಳೋದು, ಆ ಥರ ನಾವು ಎಮರ್ಜೆನ್ಸಿ ಮನಿಯನ್ನು ಇಟ್ಕೊಂಡಿರ್ತೇವೆ. ಅದೇ ಥರ ಸರ್ಕಾರನೂ ಏನು ಮಾಡುತ್ತೆ? ತನ್ನ ಹಣವನ್ನು ಇಟ್ಕೊಂಡಿರುತ್ತೆ. ಫ್ಯೂಚರ್ ಎಕ್ಸ್ಪೆಕ್ಟೇಷನ್ನಿಗೆ, ರಿಸ್ಕ್ ಮ್ಯಾನೇಜ್ಮೆಂಟಿಗೋಸ್ಕರ ಸರ್ಕಾರ ಹಣವನ್ನು ಇಟ್ಕೊಂಡಿರುತ್ತೆ. ಇದರ ಜೊತೆ ನಮ್ಮ ಡೈಲಿ ಲೈಫಲ್ಲಿ ಈರುಳ್ಳಿ, ಟೊಮೆಟೊ, ಪೊಟ್ಯಾಟೊ ತುಂಬ ನಾವು ಖರ್ಚು ಮಾಡ್ತೇವೆ, ತರಕಾರಿ ತೆಗೆದುಕೊಳ್ತೇವೆ. ಒಂದು ವೇಳೆ ಟೊಮೆಟೊ ಪ್ರೈಸ್ ತುಂಬ ಜಾಸ್ತಿ ಆಯಿತು ಅಂದರೆ ಅಲ್ವಾ, ಆವಾಗ ಅದನ್ನು ಕಡಿಮೆ ತೆಗೆದುಕೊಂಡು ಬೇರೆ ಇರೋದರಲ್ಲೇ ಮ್ಯಾನೇಜ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸೊ ವಿ ವಿಲ್ ಶಿಫ್ಟ್ ಟು ಅಲ್ಟರ್ನೇಟಿವ್ ಆಪ್ಷನ್ಸ್. ಅದಕ್ಕೆ ನಾವು ಹೇಳೋದು ಡಿಮ್ಯಾಂಡ್ ಇಲಾಸ್ಟಿಸಿಟಿ ಅಂತ. ಡೀಟೇಲಾಗಿ ಮುಂದೆ ನೋಡ್ತೇವೆ ನಾವು ಇದನ್ನೆಲ್ಲ. ಆದರೆ ಏನು ಸಿಂಪಲ್ ಟರ್ಮ್ಗಳೇ, ಸಿಂಪಲ್ ಕಾನ್ಸೆಪ್ಟ್ಗಳೇ ನಮ್ಮ ಲೈಫಲ್ಲಿ ಡೈಲಿ ನಡೀತಾ ಇರೋದೇ, ಶಬ್ದಗಳು ಹೊಸ ಅದು ಅಷ್ಟೇ. ಡಿಮ್ಯಾಂಡು, ಸಪ್ಲೈ ಗೊತ್ತಿದೆ. ಒಂದು ಕಡೆ ಟೊಮೆಟೊ ಜಾಸ್ತಿ ಮಾರುಕಟ್ಟೆಯಲ್ಲಿ ಬಂದು ಬಿದ್ದಿದೆ ಅಂತಂದರೆ ನೋಡಿ, ಒಂದು ಅಂಗಡೀಲಿ ತುಂಬ ಇರುತ್ತೆ ಟೊಮೆಟೊ, ಜಾಸ್ತಿ ದಿನ ಹಾಗೆ ಉಳಿಸ್ಕೊಂಡ್ಬಿಟ್ರೆ ಅದು ಹಾಳಾಗಿಬಿಡುತ್ತೆ. ಅವಾಗ ಅಂಗಡಿಯವನು ಏನು ಮಾಡ್ತಾನೆ? ಎಷ್ಟು ಹೇಳಿದ್ರು ಪರವಾಗಿಲ್ಲ, ಅಷ್ಟಕ್ಕೆ ನಾನು ಕೊಡ್ತೇನೆ. 5 ರೂಪಾಯಿ ಕೊಡೋರು ಇರ್ತಾರೆ. ಆಮೇಲೆ ಇನ್ನೇನು ಮಾಡಲಿಕ್ಕಾಗಲ್ಲ ಅಂತಂದರೆ ಕೆಲವೊಂದು ಕಡೆ 1 ರೂಪಾಯಿ ಕೊಡೋರು ಒಂದು ಕಾಲದಲ್ಲಿ ಇತ್ತು ಈ ಒಂದು ಸಿಚುವೇಶನ್ನು ಅಲ್ವಾ. 1 ರೂಪಾಯಿ ಕೊಡ್ತೇನೆ, ಹೇಗಾದರೂ ಮಾಡಿ ಅದು ಅಷ್ಟನ್ನು ಖಾಲಿ ಮಾಡೋಣ, ಇರೋದರಲ್ಲಿ ಎಷ್ಟು ಬರುತ್ತೋ ಅಷ್ಟು ಬರಲಿ ಅಂತ. ಅಂತಂದರೆ ಜಾಸ್ತಿ ಇದೆ ಅಂತಂದರೆ ಅದಕ್ಕೆ ವ್ಯಾಲ್ಯೂ ಕಡಿಮೆ ಅಲ್ವಾ. ನಿಮ್ಮ ಹತ್ರ ತುಂಬ ಇದೆ, ಏನೋ ಒಂದು, ಈಗ ಉದಾಹರಣೆಗೆ ಬುಕ್ಸ್ಗಳು ಅಂತ ಇಟ್ಕೊಳ್ಳಿ. ಬುಕ್ಸ್ಗಳು ಎಲ್ಲ ಥರದ ಬುಕ್ಸ್ಗಳನ್ನು ಇಟ್ಕೊಂಡಿದ್ದೀರಿ. ಇಟ್ಕೊಂಡಾದ್ಮೇಲೆ ಆವಾಗ ಏನು ಅನಿಸುತ್ತೆ? ಎಲ್ಲ ಬುಕ್ಸ್ ಇದೆಯಲ್ವಾ, ಯಾರು ನೋಡ್ಲಿಕ್ಕೆ ಹೋಗ್ತಾರೆ, ಈಗ ಏನಾದರೂ ಬೇಕಿದ್ರೆ ರೆಫರ್ ಮಾಡ್ಬೋದು ಅಂತ ಇರೋದ್ರ ಕಡೆ ನಾವು ಗಮನ ಕೊಡೋದಿಲ್ಲ. ನಮ್ಮ ಗಮನ ಯಾವಾಗಲೂ ಯಾವುದ್ರ ಕಡೆ ಇರುತ್ತೆ? ಇಲ್ಲದೆ ಇರೋದ್ರ ಕಡೆ. ಇರುವುದೆಲ್ಲವ ಬಿಟ್ಟು ಅಂತ ಹೇಳ್ತೇವಲ್ವ, ಆ ಥರ. ಎಕನಾಮಿಲೂ ಹಾಗೆ, ನಮ್ಮ ಮನಸ್ಸು ಯಾವಾಗ ಹಾಗೆ ಯಾವುದ್ರ ಕಡೆ ಇರುತ್ತೆ? ಎಲ್ಲ ತಂದು ಇಟ್ಕೊಂಡಿದ್ದೇವೆ, ಪ್ರಿಂಟೌಟ್ ತೆಕ್ಕೊಂಡಾಗಿದೆ, ನೋಟ್ಸ್ ಮಟೀರಿಯಲ್ ಎಲ್ಲ ಇದೆ. ಆದರೆ ಇನ್ನೊಂದು ಮಟೀರಿಯಲ್ ಬೇಕು, ಇನ್ನೊಂದು ಹೊಸದು ಬೇಕು, ಇನ್ನೊಂದು ವಿಡಿಯೋ ನೋಡೋಣ. ಈ ಹೊಸ ಕೋರ್ಸ್ಗಳ ಒಂದು ಎರ ಮುಗಿಯೋದೇ ಇಲ್ಲ. ಇರೋದನ್ನು ಬಿಟ್ಟು ಬೇರೆ ಕಡೆನೇ ಮುಖ ಮಾಡ್ತಾ ಇರ್ತೇವೆ, ಇರೋದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಇಲ್ಲೂ ಹಾಗೆ ಡಿಮ್ಯಾಂಡು ಯಾವುದಕ್ಕಿರುತ್ತೆ ಅಂತಂದರೆ, ಯಾವುದು ಕಡಿಮೆ ಇರುತ್ತೋ ಅದಕ್ಕಿರುತ್ತೆ. ಸಪ್ಲೈ ಜಾಸ್ತಿ ಆಗಿಬಿಟ್ರೆ, ಜಾಸ್ತಿ ಎಲ್ಲ ಇದೆ ಅಂತಂದರೆ ಅದಕ್ಕೆ ವ್ಯಾಲ್ಯೂನೇ ಇರೋದಿಲ್ಲ. ನೋಡ್ತೇವೆ ಮತ್ತು ಡಿಮ್ಯಾಂಡ್ ಸಪ್ಲೈ ಹೇಗೆ ಚೇಂಜ್ ಆಗುತ್ತೆ, ಇಲಾಸ್ಟಿಸಿಟಿ ಹೇಗಿರುತ್ತೆ ಅನ್ನೋದು. ಮತ್ತು ನಾವು ಸುತ್ತಮುತ್ತ ಈಗ ರೋಡು, ಸ್ಟ್ರೀಟ್ ಲೈಟು, ಪಾರ್ಕ್ ಎಲ್ಲ ಇದೆ ಅಲ್ವಾ. ಮನೆ ಹೊರಗಡೆ ಹೋದರೆ ಈಗ ಎಲ್ಲ ಕಡೆ ಒಂದು ಸಣ್ಣ ಸಣ್ಣ ಪಾರ್ಕ್ಗಳನ್ನು ಮಾಡ್ತಾ ಇದೆ ಸರ್ಕಾರ. ಪಾರ್ಕಲ್ಲಿ ಫೆಸಿಲಿಟಿ ಎಷ್ಟಿರುತ್ತೆ ಅನ್ನೋದು ಬೇರೆ ಮಾತು, ಆದರೆ ಕೆಲವೊಂದು ಪಾರ್ಕ್ಗಳು ಚೆನ್ನಾಗಿರುತ್ತೆ. ಇದೆಲ್ಲ ಪಬ್ಲಿಕ್ ಗೂಡ್ಸ್ಗಳು, ಸಾರ್ವಜನಿಕರಿಗೋಸ್ಕರ ಮಾಡ್ತಾ ಇರೋದು. ಅಂತಂದರೆ ಈಗ ಸ್ಟ್ರೀಟ್ ಲೈಟ್ ಇದೆ ಅಂತ ಇಟ್ಕೊಳ್ಳಿ. ಸ್ಟ್ರೀಟ್ ಲೈಟು ಮೇಲ್ಗಡೆ ಇದೆ,
ಅದ್ರ ಕೆಳಗಡೆ ಲೈಟ್ ಬೀಳ್ತಾ ಇರುತ್ತೆ. ಕೆಲವೊಂದು ಕಡೆ ಅದು ಕೆಳಗಡೆನೂ ಬೀಳೋದಿಲ್ಲ, ಎಲ್ಲೂ ಬೀಳೋದಿಲ್ಲ. ಜಸ್ಟು ಅಲ್ಲಿ ಇದೆ ಅಂತ ನಾವು ಟಾರ್ಚ್ ಹಾಕಿ ನೋಡಬೇಕಾಗುತ್ತೆ, ಸ್ಟ್ರೀಟ್ ಲೈಟ್ ಇದೆಯಾ ಇಲ್ವಾ ಅಂತ ಟಾರ್ಚ್ ಹಾಕಿ ನೋಡಬೇಕಾಗುತ್ತೆ. ಆ ಪರಿಸ್ಥಿತಿ ಸಹ ಕೆಲವೊಂದು ಕಡೆ ಇದೆ. ಹಾಗಾಗಿ ಈ ಪಬ್ಲಿಕ್ ಗೂಡ್ಸ್ಗಳನ್ನು ಪ್ರೈವೇಟ್ ಅವರು ಬಂದು ಅಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ ಆಲ್ಮೋಸ್ಟ್. ಯಾಕೆ ಹೇಳಿ? ಪ್ರೈವೇಟ್ ಅವರು ಬಂದರೆ ಅವ್ರಿಗೆ ಪ್ರಾಫಿಟ್ ಇಲ್ಲ. ಪಬ್ಲಿಕ್ ಗೂಡ್ಸ್ಗಳನ್ನು ಎಲ್ರಿಗೂ ಕೊಡಬೇಕಾಗುತ್ತೆ. ಎಲ್ರಿಗೂ ಸಮಾನವಾಗಿ ವಿತರಿಸ್ತಾ ಇದ್ದೀರಿ ಅಂತಂದರೆ ಆವಾಗ ಅದರಿಂದ ಪ್ರಾಫಿಟ್ ಇರೋದಿಲ್ಲ. ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋರು ಜಾಸ್ತಿ ಆಗಿಬಿಡ್ತಾರೆ, ರಿಸ್ಕ್ ಇರುತ್ತೆ. ಹಾಗಾಗಿ ಅಲ್ಲಿ ಎಫಿಷಿಯನ್ಸಿ ಕಡಿಮೆ ಇರುತ್ತೆ. ಈಗೇನು ನೋಡಿ, ನಾವು ಬಸ್ ಸ್ಟ್ಯಾಂಡ್ ನೋಡಿರ್ತೀವಿ, ಬಸ್ಗಳು ನೋಡಿರ್ತೀವಿ, ಸ್ಟ್ರೀಟ್ ಲೈಟ್ ನೋಡಿರ್ತೀವಿ, ಎಫಿಷಿಯೆಂಟಾಗಿ ಮ್ಯಾನೇಜ್ ಆಗೋದೇ ಇಲ್ಲ ಅದು. ಯಾಕಂದರೆ ಒಂದು ವೇಳೆ ಪ್ರೈವೇಟ್ ಸೆಕ್ಟರಿಗೆ ಕೊಟ್ಬಿಟ್ರೆ ಅವರು ಬಂದು ಫೈನ್ ಹಾಕ್ತಾರೆ, ಕೆಲವು ವ್ಯಕ್ತಿಗಳಿಗೆ ಮಾತ್ರ ಅದನ್ನು ಚಾರ್ಜ್ ಮಾಡ್ತಾರೆ. ಆ ಥರ ಸಿಚುವೇಶನ್ ಬರುತ್ತೆ. ಹಾಗಾಗಿ ಪಬ್ಲಿಕ್ ಗೂಡ್ಸ್ಗಳನ್ನ ಯೂಸ್ ಮಾಡಬೇಕಾದ್ರೂ ಕೆಲವು ಟ್ರೆಂಡ್ಗಳಿರುತ್ತೆ. ಇಷ್ಟೆಲ್ಲ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನಾವು ಹೇಗಿದ್ದೇವೆ. ವಿ ಆಲ್ರೆಡಿ ಥಿಂಕ್ ಲೈಕ್ ಎಕನಾಮಿಸ್ಟ್. ಪ್ರತಿದಿನ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅರ್ಥಶಾಸ್ತ್ರಜ್ಞರೇ ಆಗಿರ್ತೇವೆ. UPSC ಏನು ಮಾಡಿದ್ದಾರೆ, ಅದಕ್ಕೆ ಒಂದು ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ ಅಷ್ಟೇ. ನಿಮ್ಮ ಲೆವೆಲಲ್ಲಿ ಈ ಥರ ಮಾಡ್ತಿದ್ದೀರಿ, ನ್ಯಾಷನಲ್ ಲೆವೆಲಲ್ಲಿ ಹೀಗಾಗುತ್ತೆ, ಅದನ್ನು ಬೇರೆ ಟರ್ಮ್ನಲ್ಲಿ ಅರ್ಥ ಮಾಡ್ಕೊಳ್ಳೋದು. ಅಷ್ಟು ಮಾಡಿಕೊಂಡ್ರೆ ನಿಧಾನವಾಗಿ ಚೆನ್ನಾಗಿ ನಾವು ಆನ್ಸರ್ ಮಾಡಬಹುದು. ಅದು ಕೇಳೋದು, ವಾಟ್ ವಿ ಡು ಇಂಡಿವಿಜುವಲಿ ದ ನೇಷನ್ ಡಸ್ ಇಟ್ ಲಾರ್ಜ್ ಲೆವೆಲ್. ನಮ್ಗೆ ಹೇಗೆ ಬಜೆಟ್ ಇರುತ್ತೋ ಸರ್ಕಾರಕ್ಕೆ ಯೂನಿಯನ್ ಬಜೆಟ್ ಇರುತ್ತೆ. ನಮ್ಮ ಮನೇಲಿ ಇನ್ಕಮ್ ಎಕ್ಸ್ಪೆನ್ಸ್ ಇರೋ ಥರನೇ ಗೌರ್ಮೆಂಟಿಗೆ ರೆವೆನ್ಯೂ ಬರುತ್ತೆ, ಎಕ್ಸ್ಪೆಂಡಿಚರ್ ಇರುತ್ತೆ. ಒಂದು ವೇಳೆ ಡೆಫಿಸಿಟ್ ಆದರೆ ಬಾರೋವಿಂಗು, ಅಂದರೆ ಸರ್ಪ್ಲಸ್ಸು ಸೇವಿಂಗು. ಡೆಫಿಸಿಟ್ ಅಂತಂದರೆ ಕೊರತೆ ಆಗೋದು. ಹಣದ ಕೊರತೆ ಆದಾಗ ನಮ್ಮ ಹತ್ರನೇ ಹಣ ಇಲ್ಲ ಅಂತಂದರೆ ನಾವು ಸಾಲ ತೆಗೆದುಕೊಳ್ತೇವೆ. ಸರ್ಕಾರದ ಹತ್ರ ಕೊರತೆ ಆದರೆ ಅದು ಸಾಲ ತೆಗೆದುಕೊಳ್ಳುತ್ತೆ. ಸರ್ಪ್ಲಸ್ ಅಂತಂದರೆ ಜಾಸ್ತಿ ಇದ್ದರೆ ಸೇವ್ ಮಾಡುತ್ತವೆ ಅಲ್ವಾ? ಈ ಲಾಜಿಕ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಆ ಲಾಜಿಕನ್ನು ಅಪ್ಲೈ ಮಾಡಿಕೊಂಡ್ರೆ ಆಯಿತು. ಮತ್ತು ನಮಗೆಲ್ರಿಗೂ ಉದ್ಯೋಗ ಸಿಕ್ಕಿದೆ ಅಂತಂದರೆ ದೇಶದಲ್ಲಿ ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗ್ತಾ ಇದೆ. ನಮ್ಗೆ ಉದ್ಯೋಗ ಸಿಗ್ತಾ ಇಲ್ಲ ಸಾಮಾನ್ಯವಾಗಿ ಅಂತಂದರೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ವೆನ್ ಪೀಪಲ್ ಕೆನಾಟ್ ಫೈಂಡ್ ಜಾಬ್ಸ್ ಇಂಡಿವಿಜುವಲಿ, ನ್ಯಾಷನಲ್ ಅನ್ಎಂಪ್ಲಾಯ್ಮೆಂಟ್ ರೈಸಸ್. ಇಂಡಿವಿಜುವಲಿ ನಾವೇನು ಮಾಡ್ತಾ ಇರ್ತೇವೋ ಅದೆಲ್ಲ ಒಟ್ಟಾಗಿ ಸೇರಿಕೊಂಡು ನ್ಯಾಷನಲ್ ಲೆವೆಲಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಮತ್ತು ನಮ್ಮ ಇನ್ಕಮ್ಮು ಯಾವ ಥರ ಇರುತ್ತೋ ಅದರ ಆಧಾರದ ಮೇಲೆ GDP ಸಹ ಡಿಪೆಂಡ್ ಆಗಿರುತ್ತೆ. ನಮ್ಮೆಲ್ಲ ಒಟ್ಟು ಸೇರಿ ಏನು ಪ್ರೊಡಕ್ಷನ್ ಆಗುತ್ತೋ ಅದು ಕಂಟ್ರೀಸ್ GDPಗೆ ಆ್ಯಡ್ ಆಗುತ್ತೆ. ನಾವು ಜಾಸ್ತಿ ಪ್ರೊಡ್ಯೂಸ್ ಮಾಡಿದರೆ ನಮ್ಮಿಂದ ದೇಶಕ್ಕೆ ಜಾಸ್ತಿ ಕೊಡುಗೆ ಸಿಕ್ಕಿದಾಗುತ್ತೆ, GDP ಗ್ರೋ ಆಗುತ್ತೆ, ಗೌರ್ಮೆಂಟಿಗೆ ಹಣ ಜಾಸ್ತಿ ಬರುತ್ತೆ. ಆವಾಗ ಸರ್ಕಾರ ಬಂದಿರೋ ಹಣವನ್ನು ಸಾಮಾಜಿಕ ಕಾರ್ಯಗಳಿಗೆ ಉಪಯೋಗಿಸಬಹುದು. ನಾವು ಒಂದು ವೇಳೆ ನಮ್ಮ ಹತ್ರ ಹಣ ಇಲ್ಲದೇ ಇದ್ದರೆ ಹೇಗೂ ಬಾರೋ ಮಾಡ್ತೇವೆ, ನಮ್ಮ ಖರ್ಚನ್ನು ಕಡಿಮೆ ಮಾಡ್ತೇವೆ. ಅದೇ ಥರ ಸರ್ಕಾರದ ಹಣವನ್ನು ಅಥವಾ ಸಾರ್ವಜನಿಕವಾಗಿ ಹಣವನ್ನು ಕಂಟ್ರೋಲ್ ಮಾಡೋದು ಯಾರು? RBI. ಅದು ರೆಪೋ ರೇಟ್ ಅಂತ ತರುತ್ತೆ, ಡೀಟೇಲ್ ಆಗಿ ನೋಡ್ತೇವೆ. ರೆಪೋ ರೇಟ್ನ ಮೂಲಕ ಎಲ್ಲವನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಬ್ಯಾಲೆನ್ಸ್ ಮಾಡೋದು ಅದ್ರ ಕೆಲಸ. ಒಂದು ವೇಳೆ ಪ್ರೈಸ್ ರೈಸ್ ಆಗ್ತಾ ಇದ್ದರೆ, ಮೊದಲೇ ಹೇಳಿದ್ವಲ್ವ, ಒಂದು ತರಕಾರಿ ಹಣ್ಣಿನ ಬೆಲೆ ಜಾಸ್ತಿ ಆಗ್ತಾ ಇದ್ದರೆ ನಮ್ಮ ಹತ್ರ ಆವಾಗ ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ. ನ್ಯಾಷನಲ್ ಲೆವೆಲಲ್ಲಿ ಆವಾಗ ಇನ್ಫ್ಲೇಷನ್ ಅಂತ ಕರಿತೇವೆ, ಹಣದುಬ್ಬರ ಅಂತ ಕರಿತೇವೆ. ಹಣದ ಒಂದು ಬೆಲೆ ಜಾಸ್ತಿ ಆಗಿಬಿಟ್ಟಿದೆ, ಹಣ ಇಲ್ಲ ನಮ್ಮ ಹತ್ರ. ಎಲ್ಲರ ಪ್ರೈಸು, ಪ್ರತಿಯೊಂದು ತರಕಾರಿ ಹಣ್ಣಿನ ಬೆಲೆ ಜಾಸ್ತಿ ಆಗಿಬಿಟ್ರೆ ಅದನ್ನು ಕೊಳ್ಳೋ ಸಾಮರ್ಥ್ಯ ಇರೋದಿಲ್ಲ, ಕೊಂಡುಕೊಳ್ಳುವ ಸಾಮರ್ಥ್ಯ. ಆವಾಗ ಇನ್ಫ್ಲೇಷನ್ ಆಗುತ್ತೆ. ಇನ್ಫ್ಲೇಷನ್ ಆದಾಗ RBI ಮತ್ತೆ ಬಂದು ಅದರಲ್ಲಿ ಏನಾದರೂ ಕ್ರಮಗಳನ್ನು ಕೈಗೊಂಡು ಅದನ್ನು ಯಾವ ರೀತಿ ಮುಂದೆ ತೆಗೆದುಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡುತ್ತೆ. ನಾವು ನಮ್ಮ ಇನ್ಕಮ್ಮು ಅಂತಂದರೆ ನಮಗೆ ಆದಾಯ ಬರ್ತಾ ಇರುತ್ತೆ. ಬರೋ ಆದಾಯ ನಮ್ಮ ಎಕ್ಸ್ಪೆಂಡಿಚರ್ಗಿಂತ ಎಷ್ಟು ಖರ್ಚು ಮಾಡ್ತೇವೆ ಅನ್ನೋದು ಇದೆಯೋ ಅಲ್ವಾ. ಖರ್ಚು ಮಾಡೋದಕ್ಕಿಂತ ಆದಾಯ ತುಂಬ ಕಡಿಮೆ ಇದೆ ಅಂತಂದರೆ ಆವಾಗೇನು ಮಾಡಬೇಕು ಅಂತಂದರೆ, ನಿಮಗೆ ಇರೋ ಸಂಬಳ 10,000 ಅಂತ ಇಟ್ಕೊಳ್ಳಿ, ಆದರೆ ಮಂತ್ಲಿ ಖರ್ಚೆ 15,000 ಇದೆ. 15,000 ಬ್ಲಿಂಕ್ ಆಗ್ತಾ ಇದೆ ಅನ್ಸುತ್ತೆ ಸ್ಕ್ರೀನು, ಪರವಾಗಿಲ್ಲ. 10,000 ಇನ್ಕಮ್ ಇದೆ, 15,000 ಎಕ್ಸ್ಪೆಂಡಿಚರ್ ಇದೆ. ಇವಾಗೇನು ಮಾಡಬೇಕು? ಖರ್ಚು ಜಾಸ್ತಿ ಆಗ್ತಿದೆ ಅಂತಂದರೆ ಖರ್ಚನ್ನು ಪೂರೈಸಲಿಕ್ಕೆ ಸಾಲ ತೆಗೆದುಕೊಳ್ಬೇಕು. ಸರ್ಕಾರ ಸಹ ಹಾಗೆ ತನ್ನ ರೆವೆನ್ಯೂ ಸಾಕಾಗ್ತಾ ಇಲ್ಲ ಅಂತಂದರೆ ಆವಾಗ ಅದು ಎಕ್ಸ್ಪೆಂಡಿಚರನ್ನು ಮೀಟ್ ಮಾಡಲಿಕ್ಕೆ ಲೋನ್ ತೆಗೆದುಕೊಳ್ಳುತ್ತೆ. ಆವಾಗ ಅದರಲ್ಲಿ ಎಕ್ಸ್ಪೆಂಡಿಚರು ಮತ್ತು ಎಷ್ಟು ಇನ್ಕಮ್ ಇದೆಯಲ್ವಾ ಅದ್ರ ನಡುವೆ ಡಿಫ್ರೆನ್ಸನ್ನು ಡೆಫಿಸಿಟ್ಟು ಅಂತ ಕರೀತೇವೆ, ಎಷ್ಟು ಕೊರತೆ ಇದೆ ಅಂತ. ಹಾಗಾಗಿ ನಾವು ಮತ್ತು ಗೌರ್ಮೆಂಟು ಸಾಲ ತೆಗೆದುಕೊಳ್ಳೋದು ಇರುತ್ತೆ, ಇಂಟ್ರೆಸ್ಟ್ ಪೇ ಮಾಡೋದು ಇರುತ್ತೆ. ಇಂಟ್ರೆಸ್ಟ್ ಪೇಮೆಂಟ್ ಅಂತ ಕರಿತೇವೆ. ಈಗ ಒಂದು ನಿಮ್ಗೆ ಅರ್ಥ ಆಗಿರಬಹುದು, ಮೊದಲು ಹೇಳಿದ್ದೇನು,
ನಾವೆಲ್ಲ ಎಕಾನಮಿಸ್ಟ್ಗಳೇ ಆಲ್ರೆಡಿ. ಅದನ್ನು ದೊಡ್ಡ ಲೆವೆಲಲ್ಲಿ ಅಪ್ಲೈ ಮಾಡ್ಕೊಳ್ಬೇಕು. ಮತ್ತು ನಾವೇನು ಡೈಲಿ ಲೈಫಲ್ಲಿ ಮಾಡ್ತಾ ಇರ್ತೇವೋ ಅದು ಸರ್ಕಾರ ಅದರ ಲೆವೆಲಲ್ಲಿ ಮಾಡ್ತಾ ಇರುತ್ತೆ. ಹಾಗಾಗಿ ಎರಡು ಮುಖ್ಯವಾದ ವಿಷಯಗಳನ್ನು ಯಾವಾಗಲೂ ತಲೆಯಲ್ಲಿಟ್ಕೊಳ್ಳಿ. ಫಸ್ಟ್ ಬೇಸಿಕ್ಕಿಗೆ ಬಂದುಬಿಡಿ. ಮುಂದಿನ ದಿನಗಳಲ್ಲೂ ಹೇಳ್ತೇನೆ ಹೇಗೆ ಅಂತ. ದೊಡ್ಡ ಟರ್ಮ್ಗಳು ಅರ್ಥ ಆಗ್ತಾಯಿಲ್ಲ ಅಂತಂದರೆ ತಕ್ಷಣ ಬೇಸಿಕ್ ಕಡೆ ಮುಖ ಮಾಡೋದು. ಬೇಸಿಕ್ ಕಾನ್ಸೆಪ್ಟ್ ಕ್ಲಿಯರ್ ಆಗಿರಬೇಕು. ಅದಕ್ಕೆ ಫಸ್ಟ್ ಒಂದು 2 ವಾರ ನಾವು ಬೇಸಿಕ್ ಕಾನ್ಸೆಪ್ಟ್ಗಳ ಕಡೆ ಜಾಸ್ತಿ ಟೈಮ್ ಕೊಡ್ತೇವೆ. ಅದು ಗೊತ್ತಾಗ್ಬಿಟ್ರೆ ಆಮೇಲೆ ಈಸಿಯಾಗಿ ನಾವು ಮುಂದಿನ ದಿನಗಳಲ್ಲಿ ಬೇಗ ಬೇಗ ಕ್ಯಾಪ್ಚರ್ ಮಾಡ್ಕೊಳ್ತಾ ಹೋಗ್ಬೋದು. ಬೇಸಿಕ್ಕಿಗೆ ಜಾಸ್ತಿ ಟೈಮ್ ಕೊಡ್ತೇವೆ. ಯಾರೇ ಆಗಿರಲಿ ಅವರಿಗೆ ಇದು ಅರ್ಥ ಆಗಿರಬೇಕು ಆ ಬೇಸಿಕ್ಗಳು. ಇಲ್ಲದಿದ್ದರೆ ಸಡನ್ನಾಗಿ ನಾವು ಡೈರೆಕ್ಟಾಗಿ ಈಗ ಕೆಲವೊಂದು ಇಂಟರ್ನ್ಯಾಷನಲ್ ಪೇಮೆಂಟು ಮತ್ತು ಬ್ಯಾಲೆನ್ಸ್ ಆಫ್ ಪೇಮೆಂಟು ಈ ಥರ ಕೆಲವೊಂದು ವಿಷಯಗಳ ಕಡೆ ಹೋದರೆ ಅದು ನೋಡಲಿಕ್ಕೆ ಟರ್ಮ್ಗಳನ್ನು ಅರ್ಥ ಆಗ್ಬೋದು. ಟರ್ಮ್ ಅರ್ಥ ಆಗೋದು ಅಥವಾ ಶಬ್ದಗಳನ್ನು ಬಾಯ್ಹಾಟ್ ಮಾಡೋದೇನು ದೊಡ್ಡದಲ್ಲ. ಈ ಬೇಗ ಬೇಗ ಮುಗಿಸ್ಬಿಡ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಅದು ನಿಮ್ಗೆ ಅರ್ಥ ಆಗಬೇಕಲ್ವ ಕಾನ್ಸೆಪ್ಟು. ನಿಧಾನವಾಗಿ ಮಾಡ್ತಾ ಹೋಗಬೇಕಾಗತ್ತೆ, ಅರ್ಥ ಮಾಡ್ಕೊಂಡು ಹೋಗಬೇಕಾಗತ್ತೆ ಮುಂದೆ. ಹಾಗಾಗಿ ಯಾಕೆ ನಾವು ಎಕನಾಮಿಕ್ಸ್ ಸ್ಟಡಿ ಮಾಡಬೇಕಂತಂದರೆ ನೀವು ಎಷ್ಟು ಎಕನಾಮಿಕ್ಸ್ ಬಗ್ಗೆ ಓದ್ತಾ ಹೋಗ್ತೀರೋ ಆವಾಗ ಕರೆಂಟ್ ಅಫೇರ್ಸ್ ಈಸಿ ಆಗ್ತಾ ಹೋಗುತ್ತೆ. ಇನ್ಫ್ಲೇಷನ್ ರೇಟ್ ಇಳಿದಿದೆ, ನಿನ್ನೆ ನ್ಯೂಸ್ ನೋಡಿದ್ರಾ? ಎಷ್ಟೋ 2012-14 ನಂತರ ಅತಿ ಕಡಿಮೆ ದರ ಆಗಿಬಿಟ್ಟಿದೆ ಇನ್ಫ್ಲೇಷನ್ನು. ಯಾಕೆ ಹಾಗಾಯಿತು? RBI ಏನು ಮಾಡ್ಬೋದು ಮುಂದೆ ಗೆಸ್ ಮಾಡಲಿಕ್ಕೆ ನಿಮ್ಗೆ ಬಹಳ ಹೆಲ್ಪ್ ಆಗುತ್ತೆ. ಜಿ ಡಿ ಪಿ ಅಂತ ಬರ್ತಾನೆ ಇರುತ್ತೆ ನ್ಯೂಸಲ್ಲಿ. ಅನ್ಎಂಪ್ಲಾಯ್ಮೆಂಟ್ ರೇಟ್ ಕೇಳ್ತೀರಿ, RBI ಏನು ಮಾಡಿದೆ ಅಂತ ಕೇಳ್ತಾ ಇರ್ತೀರಿ. ಗೌರ್ಮೆಂಟ್ ಬಜೆಟ್ ಬರುತ್ತೆ ಅಲ್ವಾ? ಇದೆಲ್ಲ ಒಂದ್ಸಲ ನೀವು ಎಕನಾಮಿ ಓದ್ಬಿಟ್ರೆ ನೋಡಿದ ತಕ್ಷಣ ನಿಮ್ಗೆ ಲಾಜಿಕಲಾಗಿ ಗೊತ್ತಾಗ್ಬಿಡುತ್ತೆ. ಬೇಸಿಕ್ ಕ್ಲಿಯರ್ ಆದ ತಕ್ಷಣ ಓಹೋ ಈಗ ಸರ್ಕಾರ ಹೀಗೆ ಮಾಡ್ಬೋದು, ನೀವೇ ಗೆಸ್ ಮಾಡ್ತೀರಿ, ನೀವೇ ಪ್ರೆಡಿಕ್ಟ್ ಮಾಡ್ತೀರಿ. ಹಾಗಾಗಿ ಈಸಿಯಾಗಿಬಿಡುತ್ತೆ. ಮತ್ತು ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಪ್ರಿಲಿಮ್ಸಲ್ಲೂ ಸಹ ಬಹಳ ಇಂಪಾರ್ಟೆಂಟು, ಮೇನ್ಸಲ್ಲೂ ಸಹ ಬಹಳ ಇಂಪಾರ್ಟೆಂಟು ಎಕನಾಮಿಕ್ಸ್ ಅನ್ನೋದು. ಪ್ರಿಲಿಮ್ಸಲ್ಲಿ 12-15 ಕ್ವಶನ್ ಬರಬಹುದು, ಮೇನ್ಸಲ್ಲಿ 100-120 ಮಾರ್ಕ್ಸ್ ಬರುತ್ತೆ. ಮತ್ತು ಇಲ್ಲಿ ಕಲಿಯೋ ಸಬ್ಜೆಕ್ಟ್ಗಳು ವಿಷಯಗಳು ಇಲ್ಲಿ ಮಾತ್ರ ಅಲ್ಲ, ಎಲ್ಲ GSನಲ್ಲೋದು ಉಪಯೋಗ ಆಗುತ್ತೆ. ಎಥಿಕ್ಸ್ನಲ್ಲೂ ಸಹ. ಯಾಕಂದರೆ ಗ್ರೋತ್ ಅನ್ನೋದು ಬೇರೆ, ಇಕ್ವಿಟಿ ಬೇರೆ. ಗ್ರೋತ್ ಅಂತ ಬೇರೆ ಇರುತ್ತೆ, ಡೆವಲಪ್ಮೆಂಟ್ ಅನ್ನೋದು ಸಹ ಬೇರೆ ಇರುತ್ತೆ. ಪವರ್ಟಿ, ಇನ್ಇಕ್ವಾಲಿಟಿ, ಡೆವಲಪ್ಮೆಂಟು ಇದೆಲ್ಲ ನೋಡಲಿಕ್ಕೆ ಸಿಮಿಲರ್ ಅಂತ ಅನಿಸ್ಬಹುದು. ಆದರೆ ನಡುವೆ ಇರುವಂಥ ಡಿಫ್ರೆನ್ಸ್ ಏನು ಅಲ್ವಾ? ಏನದರ ಡಿಫ್ರೆನ್ಸು ಮತ್ತು ಅದು ನಿಜವಾಗಲೂ ಸಮಾಜದಲ್ಲಿ ಯಾವ ಥರ ಇದೆ ಅನ್ನೋದನ್ನು ಎಕನಾಮಿ ನಮಗೆ ತಿಳಿಸ್ತಾ ಹೋಗುತ್ತೆ. ಎಕನಾಮಿ ನಾಲೆಜಿಂದ ನಿಮ್ಮ ಒಂದು ಆರ್ಗ್ಯುಮೆಂಟ್ ಕ್ವಾಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಎಲ್ಲಿ ಹೆಲ್ಪ್ ಆಗುತ್ತೆ? ಮೇನ್ಸು ಮತ್ತು ಇಂಟರ್ವ್ಯೂದಲ್ಲಿ. ಇಲ್ಲಿ ಬಂದಿರೋ ಡೇಟಾವನ್ನು ನೀವು ಪರ್ಫೆಕ್ಟಾಗಿ ಹೇಳಲಿಕ್ಕೆ ಕಲ್ತ್ಕೊಂಡ್ರಿ, ಅದನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಕಲ್ತ್ಕೊಂಡ್ರಿ ಅಂತಂದರೆ ನಿಮಗೆ ನಿಮ್ಮ ಆನ್ಸರಲ್ಲಿ ನಿಮ್ಮ ಮಾತನಾಡೋ ಶೈಲಿಯಲ್ಲಿ ಡಿಫ್ರೆನ್ಸ್ ಕಾಣಿಸ್ತಾ ಹೋಗುತ್ತೆ. ಇದರ ಜೊತೆ RBI ಯಾಕೆ ರೆಪೋ ರೇಟ್ ಹೆಚ್ಚು ಮಾಡ್ತಾ ಇದೆ, ಗೌರ್ಮೆಂಟ್ ಯಾಕೆ ಸಬ್ಸಿಡಿ ಕೊಡುತ್ತೆ, ಮತ್ತು ಈ ರುಪಿ ಡಿನಾಮಿನೇಷನ್ನು ಅಥವಾ ರುಪಿ ವ್ಯಾಲ್ಯೂ ಡಿಕ್ರೀಸ್ ಆಗೋದು ಇದೆಲ್ಲ ನೋಡ್ತಾ ಇರ್ತೀವಲ್ವ. ರುಪಿ ಅಪಮೌಲ್ಯೀಕರಣ, ಡಾಲರ್ ಎದುರು ರುಪಿ ಮೌಲ್ಯ ಕುಸಿತ ಯಾಕೆ ಹೀಗಾಗುತ್ತೆ, ಯಾಕೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಅಥವಾ ಕಡಿಮೆ ಆಗ್ತಾ ಇದೆ, ಇದೆಲ್ಲ ವಿಷಯಗಳನ್ನು ಕಾನ್ಸೆಪ್ಚುಲಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೇವೆ. ಎಲ್ಲದರಿಂದ ಎಕ್ಸಾಮ್ ಒಂದು ಪರ್ಪಸ್ ಅಷ್ಟೇ. ಆದರೆ ಮುಂದೆ ಸಹ ನೀವು ಯಾವುದೇ ಫೀಲ್ಡಿಗೆ ಹೋಗಿ ಮನಿ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟೇ ಅಲ್ವಾ? ಮನಿ ಹೇಗೆ ವರ್ಕ್ ಆಗುತ್ತೆ ಸಮಾಜದಲ್ಲಿ ಅಂತ ಗೊತ್ತಾಗ್ಬಿಟ್ರೆ ಯಾವುದೇ ಫೀಲ್ಡಿಗೆ ಹೋದರೂ ನೀವು ಅಲ್ಲಿನ ಒಂದು ಕ್ಷೇತ್ರದ ಪ್ರಾವೀಣ್ಯತೆ ಗಳಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಯು ಅಂಡರ್ಸ್ಟ್ಯಾಂಡ್ ಹೌ ಮನಿ ಫ್ಲೋಸ್, ಹೇಗೆ ಪಾಲಿಸಿ ವರ್ಕ್ ಆಗುತ್ತೆ. ಹೀಗಾಗಿ ಸ್ಟೇಟ್ಮೆಂಟ್ಗಳನ್ನು ಅನಲೈಸ್ ಮಾಡಲಿಕ್ಕೆ ಮತ್ತು ನಿಮ್ಮ ರಿಯಲ್ ಲೈಫಲ್ಲೂ ಬೇರೆ ಬೇರೆ ಕಡೆಯಿಂದ ಹೆಲ್ಪ್ ಆಗ್ತಾ ಹೋಗುತ್ತೆ. ಹಾಗಾದರೆ ನಾವು ಏನು ಬುಕ್ಕನ್ನು ರೆಫರ್ ಮಾಡ್ತೇವೆ? ಫಸ್ಟು ನಾನು ಡೈಲಿ ಕ್ಲಾಸಿನ PDF ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೇನೆ. UPSC ಮೈಂಡ್ ಗೇಮ್ ಟೆಲಿಗ್ರಾಮ್ ಚಾನಲ್ಲು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅದನ್ನು ಜಾಯ್ನ್ ಆಗಬಹುದು. ಅದರಲ್ಲಿ ತುಂಬ ವಿಷಯಗಳು ಬರ್ತಾ ಇರುತ್ತೆ ಡೈಲಿ, ಅಂದರೆ ಈ ಚಾನಲ್ ಬರೋದು. ಟೆಲಿಗ್ರಾಮ್ನಲ್ಲಿ ಹೋದರೆ ಇದರ ಒಂದು ನೋಟ್ಸ್ ಸಹ ಸಿಗುತ್ತೆ. ಮತ್ತು ನಮ್ಮ ರೆಫರೆನ್ಸ್ ಬುಕ್ಕಾಗಿ ನಿತಿನ್ ಸಿಂಘಾನಿಯವನ್ನು ಪರ್ಚೇಸ್ ಮಾಡ್ಬೋದು ನೀವು. ಅದರಲ್ಲಿ PYQ ಸಹ ಇನ್ಕ್ಲೂಡ್ ಮಾಡಿದ್ದಾರೆ. ಲೇಟೆಸ್ಟ್ ಎಡಿಷನ್ ಬಂದಿದೆಯಾ ಗೊತ್ತಿಲ್ಲ, 2024 ತನಕ ಅಂತೂ ಇದೆ. ಅಲ್ಲಿನ ಒಂದು ಕ್ವಶನ್ಗಳೆಲ್ಲ ಕವರ್ ಆಗಿದೆ ಅದರಲ್ಲಿ. ಇದ್ರ ಜೊತೆ ಕರೆಂಟ್ ಅಫೇರ್ಸಿಗೋಸ್ಕರ ಹಿಂದೂ ನ್ಯೂಸ್ ಪೇಪರ್, ನೀವು ಕನ್ನಡದವರಾಗಿದ್ದರೆ ಪ್ರಜಾವಾಣಿ ಸಹ ಓದ್ಬೋದು. ಇಂಡಿಯನ್ ಎಕ್ಸ್‌ಪ್ರೆಸ್ ಸಹ ಕೆಲವರು ರೆಫರ್ ಮಾಡ್ತಾರೆ. ಮತ್ತು ಇಲ್ಲಿ ತನಕ ಏನು ಕರೆಂಟ್ ಅಫೇರ್ಸ್ ಮಂತ್ಲಿ ಮ್ಯಾಗಝಿನ್ ಯಾವುದು ಓದೇ ಇಲ್ಲ ಅಂತಂದರೆ ನೆಕ್ಸ್ಟು PT 365 ಬರುತ್ತೆ, ಅದನ್ನಾದರೂ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಇದು ಬುಕ್ ಬಗ್ಗೆ ನೋಟ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಹೇಳ್ತೇನೆ ನೀವು ಯಾವುದನ್ನು ಬರ್ಕೊಳ್ಬೇಕು ಅಂತ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೇನೆ. ನಮ್ಮ ಅಪ್ರೋಚ್ ಏನು? ಬೇಸಿಕ್ಕಿಂದ ಹೋಗೋದು. ಬೇಸಿಕ್ಕಿಗೆ ಸ್ವಲ್ಪ ಟೈಮ್ ತೆಗೆದುಕೊಂಡ್ರೂ ಒಡ್ಡಿಲ್ಲ, ಪರವಾಗಿಲ್ಲ. ಆದರೆ ಬೇಸಿಕ್ ಕ್ಲಿಯರ್ ಆಗೋದು ಹೊರತು ನಾವು ಮುಂದೆ ಹೋಗೋದಿಲ್ಲ. ಅಂದರೆ ನೀವು ಮುಂದಿನ ವರ್ಷನೇ ಬರೆಯೋರಾಗಿರಿ
ಅಥವಾ 27 ಬರೆಯೋರಾಗಿರಿ, ಯಾವಾಗಾದರೂ ಇದು ಬೇಕೇ ಬೇಕು. ಹಾಗಾಗಿ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತೇವೆ. ಆ್ಯಕ್ಟಿವ್ ರಿಕಾಲ್ ರಿವಿಷನ್ ಎಲ್ಲ ಇರುತ್ತೆ. ಮತ್ತು ಈವ್ನಿಂಗಲ್ಲಿ ನಾವು ಈಗ ನೆಕ್ಸ್ಟ್ ಇಯರ್ ಫಿಲಿಮ್ಸ್ ಬರೆಯೋರಿಗೆ ಲೈವ್ ಸೆಷನ್ಗಳನ್ನು ಮಾಡ್ತಾ ಇದ್ದೇವೆ. ಈವ್ನಿಂಗ್ ಲೈವು ಒಂದು 5:15 5:45 7:15 ತನಕ ಇರುತ್ತೆ. ಅದನ್ನು ಸಹ ಜಾಯ್ನ್ ಆಗಬಹುದು. ಅಲ್ಲಿ ಒಂದು ದಿನ ಪೊಲಿಟಿ ಮತ್ತು ಜಿಯೋಗ್ರಫಿ ಒಂದಿನ, ಎನ್ವೈರ್ಮೆಂಟ್ ಮತ್ತು ಎಕನಾಮಿ ಇನ್ನೊಂದಿನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೇವೆ. ಅದನ್ನು ಸಹ ಜಾಯ್ನ್ ಆಗಬಹುದು. ಅಲ್ಲಿ PYQ ಟ್ರೆಂಡ್ ಯಾವ ಥರ ಇದೆ, ಯಾವುದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಡೈಲಿ ಅಥವಾ ವೀಕ್ಲಿ ಟೆಸ್ಟನ್ನು ಕೊಡೋದಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೇನೆ. ಟೆಲಿಗ್ರಾಮ್ ಚಾನಲಲ್ಲಿ ಕ್ವಶನನ್ನು ಅಪ್ಲೋಡ್ ಮಾಡ್ತೇನೆ. ಮತ್ತು ನಮ್ಮ ಟಾರ್ಗೆಟ್ ಏನು, ಎಷ್ಟು ದಿನದೊಳಗಡೆ ಮುಗಿಬಹುದು, ಯಾವಾಗ ಮುಗಿಬಹುದು ಅಂತ ಕೇಳ್ತಿರ್ತೀರಿ ಅಲ್ವಾ. ಅಂತಂದರೆ ಬೇಗ ಮುಗಿಸಿ ಅಂತ ಹೇಳ್ತೀರಿ. ನನ್ನ ಗುರಿ ಬೇಗ ಮುಗಿಸೋದಲ್ಲ, ಅದಂತೂ ನಾನು ಈಗಲೇ ಹೇಳಿಬಿಡ್ತೇನೆ. ಬೇಗ ಮುಗಿಯೋದಿಲ್ಲ. ಬೇಗ ಅಂತಂದರೆ ಒಂದು 2 ತಿಂಗಳಲ್ಲಿ ಎಲ್ಲ ಮುಗಿಸ್ಬಿಡಿ, ಹಾಗೆ ಮಾಡಿಬಿಟ್ರೆ ಮುಗಿಯುತ್ತೆ ಅಷ್ಟೇ. ಮುಗಿಯೋದು ಇಂಪಾರ್ಟೆಂಟ್ ಅಲ್ಲ, ಅರ್ಥ ಆಗೋದು ಇಂಪಾರ್ಟೆಂಟು. ಅದು ನನ್ನ ಒಂದು ಗುರಿ. ಹಾಗಾಗಿ ನಿಮಗೆ ಇದು ಸ್ಪೀಡ್ಸ್ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತಂದರೆ ದಯವಿಟ್ಟು ನೀವು ನೋಡೋದನ್ನು ಬಿಡ್ಬೋದು, ಅಥವಾ ಬೇರೆ ರಿಸೋರ್ಸ್ಗಳನ್ನ ರೆಫರ್ ಮಾಡ್ಬೋದು. ನಾನು ನಿಮ್ಮ ಟೈಮನ್ನು ವೇಸ್ಟ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಗುರಿ ಇರೋದು ಮಾರ್ಚ್ 15ಗೆ. ಇವತ್ತು ನವೆಂಬರ್ 15 ಅಲ್ವಾ, ನವೆಂಬರ್ 15 ಇವತ್ತು. ಹಾಗಾಗಿ ನಾವು ಇದನ್ನು ಮುಗಿಸ್ಲಿಕ್ಕಿರುವಂಥ ಗುರಿ ಇಟ್ಕೊಂಡಿರೋದು ಮಾರ್ಚ್ 15, ಅಂದರೆ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 4 ತಿಂಗಳಲ್ಲಿ ಇದನ್ನು ಮುಗಿಸುವಂಥ ಗುರಿ ಇಟ್ಕೊಂಡಿದ್ದೇವೆ. ಮೊದಲೇ ಮುಗಿಸಿ ಹೆಚ್ಚು ಕ್ಲಾಸ್ ತಗೊಳ್ಳಿ, ಅದೆಲ್ಲ ಮೊದಲೆಲ್ಲ ನಾನು ಟ್ರೈ ಮಾಡಿ ನೋಡಿದ್ದೆ. ಅಂತಂದರೆ ದಿವಸಕ್ಕೆ 2-3 ತಾಸು ತಗೊಳ್ಳೋದು, ಒಂದು ದಿನ ಚೆನ್ನಾಗಿ ಅನಿಸುತ್ತೆ. ಅದು 1 ವಾರ ಆದಮೇಲೆ ಏನಾಗುತ್ತೆ ಗೊತ್ತಿದೆ ಅಲ್ವಾ ನಿಮಗೆ. ಅದೆಲ್ಲ ಸಡನ್ನಾಗಿ ಕ್ಲಾಸಲ್ಲಿ ಅಥವಾ ವೀಡಿಯೋ ಕೇಳಿದಾಗ ಗೊತ್ತಾಗಿರುತ್ತೆ. ರಿವಿಷನ್ ಮಾಡಲಿಕ್ಕೆ ಟೈಮೇ ಇರೋದಿಲ್ಲ, ಮೈಂಡಿಗೆ ಟೈಮ್ ಬೇಕು. ಈಗ ಡೈಲಿ ಪೊಲಿಟಿ ಒಂದು ವೀಡಿಯೋ ಇರುತ್ತೆ, ಜಿಯೋಗ್ರಫಿ ಒಂದು ವೀಡಿಯೋ ಇರುತ್ತೆ, ಎಕನಾಮಿ ಒಂದು ವೀಡಿಯೋ ಇರುತ್ತೆ. ಬೇರೆ ಬೇರೆ ಸಬ್ಜೆಕ್ಟ್ ಆದರೆ ಓಕೆ, ಡಿಫ್ರೆಂಟ್ ಚೇಂಜಸ್ ಇರುತ್ತೆ ಮೈಂಡಿಗೆ. ಒಂದೇ ಸಬ್ಜೆಕ್ಟನ್ನು 2-3 ಗಂಟೆ 5-6 ಗಂಟೆ ಮಾಡಿದರೆ ಹೆವಿ ಆಗುತ್ತೆ ತಲೆಗೆ. ಆವಾಗ ಮುಗಿಸ್ತೀರಿ ಅಂತ ಅಂದ್ಕೊಳ್ತೀರಿ, ಆದರೆ ಎಕ್ಸಾಮ್ನಲ್ಲಿ ಗೊತ್ತಾಗುತ್ತೆ ಅದು ನೀವು ಕಾನ್ಸೆಪ್ಚುಲಿ ಅರ್ಥ ಮಾಡ್ಕೊಂಡಿರಲಿಲ್ಲ, ಜಸ್ಟು ಸಿಲೆಬಸ್ ಕಂಪ್ಲೀಷನಿಗೆ ಫೋಕಸ್ ಮಾಡಿದ್ದೀರಿ ಅಂತ. ನನ್ನ ಗುರಿ ಇರೋದು ಮಾರ್ಚ್ 15ಕ್ಕೆ. ಹಾಗಾಗಿ ಅದಕ್ಕಿಂತ ಮೊದಲು ಮುಗಿಸಿ ಅಂತ ಹೇಳಿದ್ರೆ ಕಷ್ಟ ಆಗಬಹುದು. ಮತ್ತು ಇಲ್ಲಿ ತನಕ ಟೈಮ್ ತೊಗೊಳ್ತೀನಿ ಅಂತಂದರೆ ಅಲ್ಲಿ PYQ ಮತ್ತು ಆಮೇಲೆ ಕರೆಂಟ್ ಅಫೇರ್ಸ್ ಎಲ್ಲ ಮುಗಿತಾ ಇದ್ದ ಹಾಗೆ ಕರೆಂಟ್ ಅಫೇರ್ಸ್ ಸಹ ಆ್ಯಡ್ ಮಾಡ್ತಾ ಹೋಗ್ತೇನೆ. ಹಾಗಾಗಿ ಅಲ್ಲಿ ತನಕ ನಾವು ಮುಗಿಸುವಂಥ ಗುರಿ ಇಟ್ಕೊಂಡಿದ್ದೇವೆ. ಹಾಗಾಗಿ ಈ ಒಂದು ಇನಿಷಿಯೇಟಿವ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಅಥವಾ ನಿಮಗೆ ಇದನ್ನು ಮುಂದುವರಿಸಬೇಕು ಅಂತಿದ್ರೆ ನನಗೆ ನಿಮ್ಮ ಒಂದು ಅನಿಸಿಕೆ ಗೊತ್ತಾಗೋದು ನೀವು ಲೈಕ್ ಮಾಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ. ಅದರ ಜೊತೆ ನೀವು ಶೇರ್ ಮಾಡಿ ಬೇರೆಯವರಿಗೂ ಸಹ, ಯಾರಿಗಾದರೂ ಇದರ ಅವಶ್ಯಕತೆ ಇದ್ದರೆ. ನನ್ನ ಹತ್ರ ಆಗಿದ್ದನ್ನು ನಾನು ಮಾಡ್ತಾ ಹೋಗ್ತೇನೆ. ಓಕೆನಾ. ಮತ್ತು ನಾಳೆ ಮುಖ್ಯವಾಗಿ ಬೇಸಿಕ್ಗಳನ್ನು ಸ್ಟಾರ್ಟ್ ಮಾಡೋಣ ಮುಂದಿನ ವೀಡಿಯೋದಲ್ಲಿ. ಇಷ್ಟು ಗೊತ್ತಾಗಿರ್ಬೋದು. ಹಾಗಾಗಿ ಎಕನಾಮಿ ಬಗ್ಗೆ ಡಿಫಿಕಲ್ಟ್ ಅನ್ನುವಂಥ ಒಂದು ಮನಸ್ಥಿತಿನ ತಲೆಯನ್ನು ತೆಗೆದುಹಾಕ್ಬಿಡಿ. ಇಲ್ಲ, ಈಸಿ ಆಗ್ತಾ ಹೋಗುತ್ತೆ. ಆದರೆ ನಿಮ್ಮ ಕನ್ಸಿಸ್ಟೆನ್ಸಿ ನನಗೆ ಬೇಕು ಅಲ್ವಾ. 2 ದಿನ ನೋಡೋದು, 3 ದಿನ ನೋಡೋದು, 5 ದಿನ ನೋಡೋದು ಯಾರು ಬೇಕಾದರೂ ಮಾಡ್ತಾರೆ ವೀಡಿಯೋವನ್ನು. ನಾನು ಸಹ ನನ್ನ ಹತ್ರ ಆದಾಗೆಲ್ಲ ನಾನು ಏನು ಇಶ್ಯೂ ಇಲ್ಲದೆ ಇದ್ದರೆ ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ ವೀಡಿಯೋ. ಹಾಗಾಗಿ ನಿಮ್ಮ ಹತ್ರ ಆದಾಗ ನೋಡಿ ವೀಡಿಯೋವನ್ನು. ಏನಾದರೂ ಅನಿಸಿಕೆಗಳಿದ್ದರೆ, ಏನಾದರೂ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ತಿಳಿಸಿ. ನಾನೇನು ಸರ್ವಜ್ಞ ಅಲ್ಲ. ನಾನು ಮಿಸ್ಟೇಕ್ಗಳಾದರೆ ದಯವಿಟ್ಟು ತಿಳಿಸಿ, ಸರಿ ಮಾಡ್ಕೊಳ್ತಾ ಹೋಗ್ತೇನೆ. ನಿಮ್ಮಿಂದ ಸಹ ನಾನು ಅದನ್ನು ಬಯಸ್ತೇನೆ. ನಿಮ್ಮ ಕನ್ಸಿಸ್ಟೆನ್ಸಿ, ನಿಮ್ಮ ಫೀಡ್ಬ್ಯಾಕು ನನಗೆ ಬಹಳ ಇಂಪಾರ್ಟೆಂಟ್. ಓಕೆನಾ. ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.